ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಕಡೆ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾವೆ. ಮತ್ತೊಂದು ಕಡೆ ಗವರ್ನರ್ ಅಂದ್ರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದ್ಬಿಡುತ್ತಾ ಅಥವಾ ಸಿದ್ದರಾಮಯ್ಯನವರು ಈ ರಾಜೀನಾಮೆ ಕೊಡುವ ಪರಿಸ್ಥಿತಿಯಿಂದ ಯಾವ ರೀತಿಯಾಗಿ ಹೊರಗಡೆ ಬರ್ತಾರೆ, ಆ ತಂತ್ರಗಾರಿಕೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಪ್ರಾಸಿಕ್ಯೂಷನ್ ಫೈಟ್ಗೆ ಟ್ವಿಸ್ಟ್ ಕೊಡ್ತಾರ. ಹಾಗಾದ್ರೆ ಸಿದ್ದರಾಮಯ್ಯ ತಲೆಯಲ್ಲಿದೆ ಅದೊಂದು ಮಹಾತಂತ್ರ. ಯಾರು ಊಹಿಸದ ತಂತ್ರವನ್ನೇ ಹೆಣೆದು ಬಿಟ್ರ ಸಿದ್ದರಾಮಯ್ಯ. ಶೀಘ್ರವೇ ಟೆಕ್ನಿಕಲ್ ಖೇಲ್ಗೆ ಸಿದ್ದರಾಮಯ್ಯ ಕಿಕ್ ಸ್ಟಾರ್ಟ್ ಕೊಡೋದು ಫಿಕ್ಸ್. ವಿಶೇಷ ಅಧಿವೇಶನ ಕರೀತಾರ. ಹಾಗಾದ್ರೆ ಮುಖ್ಯಮಂತ್ರಿಗಳು ದಿಢೀರಂತ್ರ ವಿಶೇಷ ಅಧಿವೇಶನದ ತಂತ್ರಗಾರಿಕೆ ಯಾಕೆ? ಸ್ಪೆಷಲ್ ಸೆಷನ್ ಮೊರೆ ಹೋಗಿದ್ದೇಕೆ ಸಿದ್ದರಾಮಯ್ಯನವರು? ಸಚಿವ ಸಂಪುಟದಲ್ಲಿ ಸಿದ್ದು ಪರ ನಿರ್ಣಯ ಆಯಿತು, ಸಿಎಲ್ಪಿಯಲ್ಲಿ ಸಿಎಂ ಪರ ನಿರ್ಣಯ ಅನುಮೋದನೆಯೂ ಆಯಿತು. ಈಗ ಮತ್ತೊಂದು ಬಾಣ ಬಿಡೋದಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ವಿಶೇಷ ಅಧಿವೇಶನಕ್ಕಾಗಿ ತಾಲೀಮು ಆರಂಭಿಸಿದ್ರ ಸಿಎಂ. ವಿಶೇಷ ಅಧಿವೇಶನ ಯಾಕೆ, ಒಳಮರ್ಮ ಏನು ಅನ್ನೋ ಪ್ರಶ್ನೆ ಇದ್ದೇ ಇದೆ. ವಿಶ್ವಾಸ ಮತ ಸಾಬೀತುಪಡಿಸೋದಕ್ಕೆ ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ. ವಿಶ್ವಾಸ ಮತ ಸಾಬೀತುಪಡಿಸಿ ಅಂತ ಹೇಳಿ ಗವರ್ನರ್ ಕೇಳುವಂತ ಸಾಧ್ಯತೆ ಇದೆ. ಹಾಗಾಗಿನೇ ವಿಶ್ವಾಸ ಮತ ಸಾಬೀತು ಮಾಡೋದಕ್ಕೆ ಸಿದ್ದರಾಮಯ್ಯ ಸೂತ್ರವನ್ನ ಹೆಣೆದಿದ್ದಾರೆ. ವಿಶ್ವಾಸ ಮತ ಸಾಬೀತಿಗಾಗಿ ವಿಶೇಷ ಅಧಿವೇಶನವನ್ನ ಕರೆಯೋದಕ್ಕೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಶ್ವಾಸ ಮತ ಗೆದ್ರೆ 6 ತಿಂಗಳು ಸರ್ಕಾರ ಸೇಫ್ ಆಗಿರುತ್ತೆ, ನೋ ಪ್ರಾಬ್ಲಮ್. ಯಾರು ಏನೇ ಹೊಯ್ಕೊಂಡ್ರು ಬಡ್ಕೊಂಡ್ರು ಕೂಡ 6 ತಿಂಗಳು ಸರ್ಕಾರವನ್ನ ಅಲುಗಾಡಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಉರುಳಿಸುವ ತಂತ್ರಕ್ಕೆ ಬ್ರೇಕ್ ಬೀಳುತ್ತೆ. 6 ತಿಂಗಳು ರಾಜೀನಾಮೆ ಪ್ರಹಸನಕ್ಕೆ ಫುಲ್ ಸ್ಟಾಪ್ ಇಟ್ಟಂಗಾಗುತ್ತೆ. ಸಂವಿಧಾನಬದ್ಧವಾಗಿ ಸರ್ಕಾರ ಸುಭದ್ರವಾಗಿರುತ್ತೆ 6 ತಿಂಗಳುಗಳ ಕಾಲ. ರಾಜ್ಯಪಾಲರ ರಾಜಕೀಯ ನಿರ್ಧಾರಕ್ಕೂ ಕೊಕ್ಕೆ ಬೀಳುತ್ತೆ. ಈಗೇನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದಾರಲ್ಲ ರಾಜ್ಯಪಾಲರು ಸಿಎಂ ವಿರುದ್ಧ, ಅದಕ್ಕೂ ಕೂಡ ಬ್ರೇಕ್ ಹಾಕಿದಂಗಾಗುತ್ತೆ. ಬೇರೆ ನಿರ್ಧಾರ ಕೈಗೊಂಡ್ರು ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇರುತ್ತೆ, ಆ ಅವಕಾಶ ಇರುತ್ತೆ. ಕೋರ್ಟ್ನಲ್ಲಿ ಕಾನೂನು ರಕ್ಷಣೆ ಸಿಗುವ ವಿಶ್ವಾಸವೂ ಕೂಡ ಸಿದ್ದರಾಮಯ್ಯನವರಿಗಿದೆ. ವಿಶೇಷ ಅಧಿವೇಶನ ಯಾಕೆ? ಇದರ ಹಿಂದಿರುವಂತ ತಂತ್ರಗಾರಿಕೆ ಏನು? ಸಿಎಂ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಯತ್ನ, ಒಳ ತಂತ್ರಗಾರಿಕೆ ಹೊರ ತಂತ್ರಗಾರಿಕೆ ಎಲ್ಲವೂ ಕೂಡ ನಡೀತಾ ಇದೆ. ಫೈನಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟು ಸಿದ್ದರಾಮಯ್ಯನವರಿಗೆ ಮುಜುಗರ ತಂದಿಡುವಂತ ಪರಿಸ್ಥಿತಿಯೂ ಕೂಡ ಆಯಿತು. ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬಿಡ್ತಾರಾ ಅನ್ನೋ ಪ್ರಶ್ನೆ ಇಡೀ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಕೂಡ ಹುಟ್ಟು ಹಾಕಲಾಯಿತು. ಸಿದ್ದರಾಮಯ್ಯನವರ ಪರವಾಗಿ ಈಗಾಗಲೇ ಇಡೀ ಸಂಪುಟ ಇದೆ. ಎಲ್ಲ ಸಚಿವರು ಕೂಡ ಸಿದ್ದರಾಮಯ್ಯನವರ ಪರವಾಗಿನೇ ಇದ್ದಾರೆ. ಸಿಎಲ್ಪಿ ಸಭೆಯಲ್ಲೂ ಕೂಡ ಒಟ್ಟಾರೆಯಾಗಿ ಒಗ್ಗಟ್ಟು ಪ್ರದರ್ಶನವೂ ಕೂಡ ಆಯಿತು. ಎಲ್ಲರೂ ಒಟ್ಟಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ಆಗಾಗ ಹೇಳ್ತಾನೆ ಇರ್ತಾರೆ. ಇದೆಲ್ಲದರ ನಡುವೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆಗಿ ರಾಜ್ಯಪಾಲರು ಸಂಪುಟ ಅಂದ್ರೆ ಈ ಒಂದು ಸಂಪುಟದ ಒಪ್ಪಿಗೆ ಬೇಕು ಅಥವಾ
ಸಂಪುಟದಲ್ಲಿ ಎಲ್ಲರೂ ಒಪ್ಪಿಗೆಯನ್ನ ಕೊಟ್ಟಿದ್ದಾರಾ ಸಿಎಂ ಆಗಿ ಮುಂದುವರಿಯೋದಕ್ಕೆ ಅಂತ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಆಗ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಹಾಗಾಗಿನೇ ಅದಕ್ಕಿಂತ ಮೊದಲೇ ಈಗ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿ ಒಂದು ಹೇಳಬೇಕಲ್ವಾ ಎಲ್ಲರಿಗೂ ಕೂಡ. ಹಾಗಾಗಿನೇ ಸಿದ್ದರಾಮಯ್ಯನವರು ಈಗ ವಿಶೇಷ ಅಧಿವೇಶನವನ್ನ ಕರೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಇಲ್ಲಿ ವಿಶ್ವಾಸ ಮತವನ್ನ ಗಳಿಸಿದ್ರೆ ಖಂಡಿತವಾಗಿಯೂ ಕೂಡ ಗಳಿಸ್ತಾರೆ. ಬಿಕಾಸ್ ಈಗಾಗಲೇ ಸಂಪುಟ ಸಭೆ ಆಗಿದೆ. ಸಂಪುಟ ಸಭೆಯಲ್ಲಿ ಒಟ್ಟಾರೆಯಾಗಿ ನಾವು ನಿಮ್ಮ ಪರವಾಗಿರ್ತೇವೆ, ಅದೇನಾಗುತ್ತೆ ಆಗಲಿ ಅಂತ ಹೇಳಿ ಎಲ್ಲ ಸಚಿವರು ಕೂಡ ಹೇಳಿಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ನ ಸ್ಟ್ರೆಂತ್ 135, ಸಂಡೂರು ಶಾಸಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರಲ್ವಾ, ಹಾಗಾಗಿನೇ 135 ಇದೆ ಈಗ ಸ್ಟ್ರೆಂತ್ ಕಾಂಗ್ರೆಸ್ನದ್ದು. ಎಲ್ಲರೂ ಆಲ್ಮೋಸ್ಟ್ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗಾಗಿ ವಿಶ್ವಾಸ ಮತ ಗಳಿಸುವುದು ಬಹಳ ಸುಲಭ. ಸದನ ಕರೆದು ಅಲ್ಲಿ ಸ್ಪೀಕರ್ ತಲೆ ಎನಿಸ್ತಾರೆ, ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾರೆ. ಹಾಗಾಗಿ ಇಲ್ಲಿ ರಾಜ್ಯಪಾಲರು ರಾಜೀನಾಮೆಯನ್ನ ಕೇಳೋದಕ್ಕಿಂತ ಮೊದಲೇ ಅಥವಾ ವಿಶ್ವಾಸಮತ ನಿರ್ಣಯ ಮಾಡಿ ವಿಶ್ವಾಸಮತ ತೋರಿಸಿ ಅಂತ ಏನು ಕೇಳ್ತಾರಲ್ಲ, ಅದಕ್ಕೂ ಮೊದಲೇ ಅವರು ಈ ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದಾರೆ, ಈ ಮುಖೇನ ನಾನು ತಪ್ಪು ಮಾಡಿಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ ಅಂತ ಹೇಳಿ ಅವರು ನಿರ್ಧಾರವನ್ನ ಮಾಡಿ ಆಗಿದೆ. ಅದಕ್ಕೆ ತಕ್ಕಂತೆ ಕೋರ್ಟ್ ಮೊರೆ ಹೋಗೋದಕ್ಕೂ ನಾನು ರೆಡಿ ಆಗಿದ್ದೀನಿ, ಕಾನೂನು ಹೋರಾಟವನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ನನ್ನ ಪರವಾಗಿದೆ, ಹೈಕಮಾಂಡ್ ನಾಯಕರು ನನ್ನ ಪರವಾಗಿದ್ದಾರೆ, ನನ್ನ ಸಂಪುಟದ ಸಹೋದ್ಯೋಗಿಗಳು ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ, ವಿಶ್ವಾಸ ಮತ ಯಾಚನೆಗೂ ಕೂಡ ನಾನು ಸಿದ್ಧನಾಗಿದ್ದೇನೆ ಅಂತ ತೋರಿಸೋದಕ್ಕೆ ಈ ರೀತಿಯಾದಂಥ ತಂತ್ರಗಾರಿಕೆಯನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ.